ಡಿಸಿಸಿ ಬ್ಯಾಂಕ್ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ಅಧಿಕಾರಕ್ಕಾಗಿ ನಾಯಕರ ನಡುವೆ ವಾಗ್ದಾಳಿಯೇ ನಡೀತಾ ಇದೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಣ್ ಸವದಿ ಕಿಡಿಕಾರಿದ್ದಾರೆ. ಸಕ್ಕರೆ ಕಾರ್ಖಾನೆಗೆ ಬಡ್ಡಿ ರಹಿತ ಸಾಲ ತರ್ತೇನೆ ಅಂತ ಎನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಜಾರಕಿಹೊಳಿ ನೀಡಿದ್ರು. ಇದೀಗ ರಮೇಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ಗೆ ಸವದಿ ತಿರುಗೇಟು ನೀಡಿದ್ದಾರೆ. ಬಡ್ಡಿ ರಹಿತ ಸಾಲ ತಂದ ದಿನವೇ 13 ಜನ ರಿಸೈನ್ ಮಾಡ್ತಾರೆ. ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರನ್ನ ರಿಸೈನ್ ನಾನು ಕೊಡಿಸ್ತೀನಿ ಅಂತ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ವಾಗ್ದಾಳಿ ನಡೆಸಿದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿಯನ್ನ ವ್ಯಂಗ್ಯವಾಡಿದ್ದಾರೆ ಲಕ್ಷ್ಮಣ ಸವದಿ. ಈಗ ಬಂದಿರೋದೇನು, ಪ್ರತಿ ವರ್ಷ ಚುನಾವಣೆ ಆಗುತ್ತೆ ಡಾಕ್ಟ್ರೆ, ಪ್ರತಿ ವರ್ಷ ಚುನಾವಣೆ ಆಗಂಗಿಲ್ಲ ಅಂತ ಹೇಳಿ ಪ್ರತಿ ವರ್ಷ ಚುನಾವಣೆ ಆಗುತ್ತೆ. ಆದರೆ ಆಟೋ ಕೊಂಡು ಲೆಕ್ಕಕ್ಕಿಲ್ಲ, ಈ ಥರ ಚುನಾವಣೆ ಆಗುತ್ತೆ. ಈ ಸರಿ ಸ್ವಲ್ಪ ಚುನಾವಣೆ ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ. ಆ ಗಾಂಭೀರ್ಯತೆ ಯಾಕೆ ಪಡ್ಕೊಂಡಿದೆ ಅನ್ನೋದು ಮುಂದೆ ಬಂದು ಹೇಳ್ತೇನೆ. ಇವತ್ತು ವಿರೋಧ ಪಕ್ಷದಲ್ಲಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತು ಅವರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ಗೋಕಾಕದ ರಮೇಶ್ ಜಾರಕಿಹೊಳಿ ಇದೇ ವೇದಿಕೆ ಮೇಲೆ ಕೆಲವೊಂದು ಆಪಾದನೆಗಳನ್ನು ಮಾಡಿದರು. ಆ ಆಪಾದನೆಗಳಿಗೆ ನಾನು ಉತ್ತರವನ್ನು ಕೊಡದೆ ಹೋದರೆ ಮೌನತಿ ಸಮ್ಮತಿ ಲಕ್ಷಣಮ್ಮ ಅಂತ ಆಗುತ್ತೆ. ಮೌನ ವಹಿಸಿದ್ರೆ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದಂಗೆ ಆಗುತ್ತೆ. ಈ ವೇದಿಕೆ ಮೇಲೆ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಏನು ಅಂತ ಆಪಾದನೆ ಮಾಡಿದ್ರು ಅಂದರೆ, ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷಿನರಿಗಳನ್ನು ತಗೊಂಡು ಹೋಗಿ ಐಗಿಳಿ ಕ್ರಾಸ್ ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇಲ್ಲಿ ಮಾಡಿದ್ರು. ಇಲ್ಲಿ ಮಾಧ್ಯಮದವ್ರು ಇದ್ರೆ ಇಲ್ಲ ಇಲ್ಲ ಅವತ್ತು ನೀವಿದ್ರೆಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ. ನಾನು ಒಂದು ಸರ್ವಸಾಧಾರಣ ಸಭೆಯಲ್ಲಿ ಒಂದು ಮಾತು ಹೇಳಿದ್ದೆ. ಆ ಮಾತಿಗೆ ಹಿಂದೂ ಬದ್ಧನಾಗಿದ್ದೀನಿ, ಇವತ್ತು ಬದ್ಧನಾಗಿದ್ದೀನಿ, ಮುಂದೂ ಕೂಡ ಬದ್ಧನಾಗಿರ್ತೀನಿ. ನಾ ಸರ್ವಸಾಧಾರಣ ಸಭೆ ಒಳಗೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದೆ. ಏನು, ಈ ಕಾರ್ಖಾನೆ ಒಳಗೆ 10 ರೂಪಾಯಿಯನ್ನು ನಾನೇನಾದರೂ ತಿಂದಿದ್ದಾದರೆ ನನ್ನ ತಾಯಿಯ ಶರಿಗಿಗೆ ನಾನೇ ಕೈ ಹಾಕ್ತೀನಿ ಅಂತಕ್ಕಂಥ ಭಾವನೆ ಬರಲಿ ಅಂತಕ್ಕಂಥದ್ದೆಲ್ಲ ಹೇಳಿದರು. ಈ ಮಾತಿಗೆ ಪ್ರಾರಂಭದಿಂದಲೂ ಕೂಡ ನಾನು ಬದ್ಧನಾಗಿದ್ದೀನಿ, ಇವತ್ತು ಬದ್ಧನಾಗಿರ್ತೀನಿ, ಮುಂದೆ ನನ್ನ ಜೀವನ ಪರ್ಯಂತನೂ ಕೂಡ ಬದ್ಧನಾಗಿರ್ತೀನಿ. ಯಾಕಂತಂದ್ರೆ ನನಗೆ ನಮ್ಮ ತಂದೆ ತಾಯಿ ಸಂಸ್ಕಾರ ಕೊಟ್ಟಿದ್ದು. ನಮ್ಮ ತಂದೆ ತಾಯಿ ಆಧ್ಯಾತ್ಮ ಕ್ಷೇತ್ರದಿಂದ ಬಂದಿರತಕ್ಕಂಥ